ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ವ್ಲಾಗ್ಸ್. ನೋಡಿ ಫ್ರೆಂಡ್ಸ್, ನನ್ನ ದಿನ ಸ್ಟಾರ್ಟ್ ಆಗಿದ್ದು ಈ ಟೈಮ್ಗೆ. ಸ್ವಲ್ಪ ಪೂಜೆ ಇತ್ತಲ್ವ, ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ನೈಟ್ ಕೂಡ ಒರೆಸಿದ್ದೆ, ಆದರೆ ಅದು ಏನೋ ನನಗೆ ಅಷ್ಟು ಸ್ಯಾಟಿಸ್ಫೈ ಅಂತ ಅನ್ನಿಸ್ಲಿಲ್ಲ. ಮತ್ತು ಅದು ನನಗೆ ಹಿಂಸೆ ಅಂತಲೂ ಅನಿಸುತ್ತೆ. ನನಗೆ ನೀಟಾಗಿ ಬೆಳಗ್ಗೆ ಎದ್ದು ಮಾಡಿಕೊಟ್ರೆ ನನಗೆ ಸ್ವಲ್ಪ ಸಮಾಧಾನ. ಅದಾದಮೇಲೆ ನಾನಿಲ್ಲಿ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹಿಂದಿನ ದಿನವೇ ಎಲ್ಲ ಎತ್ತಿಟ್ಕೊಂಡಿದ್ದೆ, ಬಟ್ ಯಾವುದೂ ನಾನು ವಾಶ್ ಮಾಡಿ ಇಟ್ಕೊಂಡಿರಲಿಲ್ಲ. ಕೆಲವರು ವಾಶ್ ಮಾಡಿ ಇಟ್ಕೊತಾರೆ ನಿನ್ನೆ ದಿನವೇ, ಆದರೆ ನಾನು ಯಾವತ್ತೂ ಹಂಗೆ ಮಾಡ್ಕೊಳ್ಳಲ್ಲ. ನನಗೆ ಆವತ್ತಿನ ದಿನ ಮಾಡಿದ್ರೇ ನನಗೆ ಸಮಾಧಾನ ಅಂತ ಅನಿಸೋದು. ಅದಕ್ಕೋಸ್ಕರ ನಾನು ಆವತ್ತಿನ ದಿನವೇ ಮಾಡ್ಕೋತೀನಿ ನಾನು ಯಾವಾಗಲೇ ಆದ್ರೂ. ನೀವಾದರೂ ಅಷ್ಟೇ, ಯಾವುದೇ ಕಾರಣಕ್ಕೂ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಯಾವುದೇ ಕಾರಣಕ್ಕೂ ಕಲಶನ ಕದಲಿಸೋಕೆ ಹೋಗಬೇಡಿ. ನಾನಿಲ್ಲಿ ಶುಕ್ರವಾರ ನನ್ನ ಪೂಜೆ ಇರೋದ್ರಿಂದ ನಾನು ಗುರುವಾರನೇ ನಾನು ಎಲ್ಲ ಎತ್ತಿಟ್ಕೊಂಡಿದ್ದೆ. ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅಷ್ಟು ಡೀಪಾಗಿ ಏನು ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ. ಇವತ್ತು ಬೇಗನೆ ಎದ್ದು ಎಲ್ಲನೂ ಮತ್ತೆ ನಾನು ಇವಾಗ ಡೀಪಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇವತ್ತೇ ಕಲಶನ ಎಲ್ಲನೂ ನಾನು ತೊಳ್ಕೊತಾ ಇದ್ದೀನಿ. ನಿನ್ನೆ ದಿನ ನಾನು ಎತ್ತಿಟ್ಕೊಂಡಿದ್ದೆ ಅಷ್ಟೇ. ನಿನ್ನೆ ಯಾವುದೇ ಕಾರಣಕ್ಕೂ ನಾನು ತೊಳೆದಿಟ್ಕೊಳ್ಳಲ್ಲ ಯಾವತ್ತೇ ಆದ್ರೂ, ನನಗಷ್ಟು ಸಮಾಧಾನ ಅನಿಸಲ್ಲಲ್ವ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ತೊಳೆದಿಟ್ಕೊಂಡಿಲ್ಲ. ಇವತ್ತೇ ಎಲ್ಲನೂ ಮಾಡಿ ಇವತ್ತೇ ನಾನು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಆವಾಗಲೇ ಎಲ್ಲನೂ ಅದೆಲ್ಲ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡು ಮತ್ತು ನಾವಿವಾಗ ಇಲ್ಲಿ ನೆಕ್ಸ್ಟು ನಾನು ಹೊಸ್ಲಿಗೆ ಕೂಡ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಹೊಸ್ಲಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೈಟಲ್ಲಿ ಬಾಗಿಲು ತೊಳೆದ್ಬಿಟ್ಟು ನೈಟಲ್ಲೇ ಹಚ್ಚಿಬಿಡಬೇಡಿ ಅರಿಶಿನ ಕುಂಕುಮನ. ಅದು ಯಾವುದೇ ಕಾರಣಕ್ಕೂ ಸಲ್ಲೋದೇ ಇಲ್ಲ. ನೀವೇನೇ ಮಾಡಿದ್ರೂ ಬೆಳಿಗ್ಗೆ ಎದ್ದು ನೀವು ಮಾಡೋದೇ ಸಲ್ಲೋದು ಲಕ್ಷ್ಮಿಗೆ. ಯಾವುದೇ ಕಾರಣಕ್ಕೂ ನೀವು ನೈಟಲ್ಲಿ ಬಾಗಿಲು ತೊಳೆದು ಇಟ್ಕೋಬೇಡಿ. ಅಂದರೆ ಬಾಗಿಲು ತೊಳೆದು ಇಟ್ಕೊಳ್ಳಿ, ಪರವಾಗಿಲ್ಲ, ಆದರೆ ಅರಿಶಿನ ಕುಂಕುಮ ಹಚ್ಚೋಕ್ಕಂತೂ ಹೋಗಬೇಡಿ. ನಾನಿವಾಗ ಬೆಳಿಗ್ಗೆನೇ ಮಾಡ್ಕೊಂಡಿದ್ದೀನಿ, ಅದು ಸ್ನಾನ ಮಾಡೇ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಬಂದು ಸ್ಟವ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನೈಟೇ ನಾನು ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೆ. ಜಸ್ಟ್ ನಾನಿಲ್ಲಿ ಬೆಳಗ್ಗೆ ಎದ್ದು ಇನ್ನೂ ಒಂದು ಸಲ ಒರೆಸ್ಬಿಟ್ಟು ನಾನು ಅರಿಶಿನ ಕುಂಕುಮ ಇಟ್ಕೊಂಡು ಹೂ ಇಟ್ಕೊಂಡು ರಂಗೋಲಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಸ್ಟವ್ ಕೂಡ ನಮಗೆ ದೇವ್ರ ಸಮಾನ, ಅದು ಅನ್ನಪೂರ್ಣೇಶ್ವರಿ ಇದ್ದಾಗೆ. ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಕೆಲವರು ಅದನ್ನು ನಾವು ಹಬ್ಬ ಹುಣ್ಣಿಮೆಗೆ ಅಷ್ಟೇ ಮಾಡೋದು ಅಂತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅನ್ನಪೂರ್ಣೇಶ್ವರಿನ ನಾವು ಯಾವಾಗಲೂ ಸದಾ ನೆಲೆಸಿರಬೇಕು ಅಂತ ನಾವು ಕೇಳ್ಕೊಂಡು ಹಚ್ಚಬೇಕು. ನಂತರ ಅದಕ್ಕೂ ಕೂಡ ಪೂಜೆ ಮಾಡಬೇಕು. ಅದಾದಮೇಲೆ ನಾನಿಲ್ಲಿ ದೇವ್ರ ಮನೆ ಎಲ್ಲನೂ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ನಾವು ನೆಕ್ಸ್ಟ್ ಏನಿದ್ರು ಉಪ್ಪಿನ ದೀಪ ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಉಪ್ಪಿನ ದೀಪ ಹಚ್ಕೊಳ್ಳೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು ಇಲ್ಲಿ ಮಣ್ಣಿನ ಪ್ಲೇಟ್ನ ತೊಗೊಂಡಿದ್ದೀನಿ. ಕೆಲವರು ದೀಪದಲ್ಲೂ ಕೂಡ ಅದನ್ನು ಹಚ್ಕೊತಾರೆ. ನಾನಿಲ್ಲಿ ಪ್ಲೇಟ್ನೇ ತೊಗೊಂಡಿದ್ದೀನಿ. ಇವಾಗ ಏನು ಮಾಡೋಣ ಅಂದರೆ ಸ್ವಲ್ಪ ಅರಿಶಿನ ಪೇಸ್ಟ್ ಥರ ಮಾಡಿಟ್ಕೊಳ್ಳೋಣ. ಅದನ್ನು ಮಾಡಿಟ್ಕೊಂಡು ಇವಾಗ ಎಲ್ಲದಕ್ಕೂ ಸ್ಪ್ರೆಡ್ ಮಾಡೋಣ, ಹಿಂದೆ ಮುಂದೆ ಎಲ್ಲದಕ್ಕೂ ಆ ಪ್ಲೇಟ್ಗೆ ಪೂರ್ತಿಯಾಗಿ ಅರಿಶಿನ ಇವಾಗ ನಾವು ಹಚ್ಕೊಳ್ಳೋಣ. ಹಚ್ಕೊಂಡಿದ್ದಾದಮೇಲೆ ನಾನಿಲ್ಲಿ 2 ದೀಪಗಳನ್ನು ಕೂಡ ತೊಗೊಂಡಿದ್ದೀನಿ ನಾನು. ಆ 2 ದೀಪಗಳಿಗೂ ಕೂಡ ನಾವಿಲ್ಲಿ ಅರಿಶಿನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಕ್ಕೂ ಹಿಂದೆ ಮುಂದೆ ಎಲ್ಲನೂ ಅರಿಶಿನ ಹಚ್ಚಿ ಅದಕ್ಕೂ ಇಟ್ಕೊಳ್ಳೋಣ. ಮತ್ತು ಈ ದೀಪನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಕೋಬೇಕಾಗತ್ತೆ. ಬೆಳಗಿನ ಜಾವನೇ ಹಚ್ಕೋಬೇಕು, ತುಂಬ ಒಳ್ಳೆಯದಾಗತ್ತೆ. ಇದೆಲ್ಲ ಆದಮೇಲೆ ನಾವು 2ಕ್ಕೂ ಅರಿಶಿನ ಚೆನ್ನಾಗಿ ಹಚ್ಕೊಂಡಾದಮೇಲೆ ನಾವಿವಾಗ ಅರಿಶಿನ ಕುಂಕುಮನ ಇಟ್ಕೊಳ್ಳೋಣ. ನಾವಿಲ್ಲಿ 2ಕ್ಕೂ ಎಲ್ಲನೂ ಸ್ಪ್ರೆಡ್ ಮಾಡಿ ಇಟ್ಕೊಂಡಾದ್ಮೇಲೆ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ. ಅರಿಶಿನ ಕುಂಕುಮ ಇಟ್ಕೊಂಡು ನಾವಿವಾಗ ಅದಕ್ಕೂ ಕೂಡ ದೀಪಗಳಿಗೂ ಕೂಡ ನಾವಿಲ್ಲಿ ಅರಿಶಿನ ಕುಂಕುಮನ ಇಟ್ಕೋಬೇಕಾಗತ್ತೆ. 2 ದೀಪ ತೊಗೊಂಡಿದ್ದೀನಿ ಮತ್ತು ಒಂದು ಮಣ್ಣಿನ ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ನಾವು ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಬಳಸುವಂತಹ ಉಪ್ಪಿನ ದೀಪ ಹಚ್ಚೋದಕ್ಕೆ ಮಾತ್ರ ಬಳಸೋಕ್ಕಂತೂ ಹೋಗಲೇಬೇಡಿ. ಏಕೆಂದರೆ ಅದನ್ನು ಬಳಸೋದ್ರಿಂದ ತಪ್ಪು, ಅದು ದೋಷ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಉಪ್ಪಿನ ದೀಪ ಹಚ್ಚಬೇಕು ಅಂದರೆ ಯಾವಾಗಲೂ ನೀವು ಹೊಸದು ಉಪ್ಪನ್ನೇ ತೊಗೊಬರಬೇಕು. ಹೊಸ ಪ್ಯಾಕೆಟ್ನ ತೊಗೊಬಂದು ಹೊಸ ಉಪ್ಪನ್ನೇ ನೀವು ಹಚ್ಚಬೇಕಾಗತ್ತೆ. ಇವಾಗ ನಾನಿಲ್ಲಿ ದೀಪಕ್ಕೆ ಬತ್ತಿನ ಸುಧಾ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ದಪ್ಪುಪ್ಪನ್ನೇ ತೊಗೋಬೇಕು. ದಪ್ಪುಪ್ಪನ್ನೇ ತೊಗೊಂಡು ಇವಾಗ ಅದನ್ನು ಕಟ್ ಮಾಡಿ ನಾನಿವಾಗ ಅದು 3/4 ಭಾಗ ಬರಬೇಕು. ಅಂದರೆ ಆ ಪ್ಲೇಟಲ್ಲಿ 3/4 ಭಾಗ ಬರುವ ಹಾಗೆ ನೀವು ಹಾಕಿ ಅದನ್ನು ಸ್ವಲ್ಪ ಸಮತಟ್ಟಾಗಿ ಮಾಡಬೇಕು. ಏಕೆಂದರೆ 2 ದೀಪನೂ ಕುತ್ಕೋಬೇಕಲ್ವ, ದೀಪ ಜರುಗಬಾರ್ದು ಮತ್ತು ದೀಪ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳಬಾರ್ದು. ಆ ಥರ ಅದನ್ನು ಸ್ವಲ್ಪ ಸಮವಾಗಿ ಮಾಡ್ಕೋಬೇಕಾಗತ್ತೆ ನೀವಿಲ್ಲಿ. ನಾನು ಹಾಗೆ ನೀಟಾಗಿ ಇವಾಗ ಸಮವಾಗಿ ಮಾಡ್ಕೋತಾ ಇದ್ದೀನಿ.
ಮಾಡ್ಕೊಂಡಿದ್ದಾದಮೇಲೆ ಒಂದು ದೀಪಕ್ಕೆ ನಾನಿಲ್ಲಿ 2 ದೀಪ ತೊಗೊಂಡಿದ್ದೀನಲ್ವ, ಆ 2 ದೀಪದಲ್ಲಿ ಒಂದು ದೀಪಕ್ಕೆ ಅರಿಶಿನ, ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆನ ಮಾಡಿಟ್ಕೊಳ್ಳಿ. ಆ ಅಕ್ಷತೆ ಹಾಕಬೇಕು. ಆ ಅಕ್ಷತೆ ಜೊತೆಗೆ ಸ್ವಲ್ಪ ಹೂವು, ಒಂದು ಹೂವನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದಮೇಲೆ ಒಂದು ದೀಪ ರೆಡಿ ಆಯಿತು. ಆ ದೀಪದ ಮೇಲೆ ಇನ್ನೊಂದು ದೀಪನ ಇಡಿ. ಆ ದೀಪಕ್ಕೆ ನಾವು ಬತ್ತಿ ಹಾಕಬೇಕಾಗತ್ತೆ. ಆ ದೀಪದಲ್ಲಿ ನಾವು ದೀಪ ಅಂಟಿಸ್ಬೇಕು. ಯಾವುದೇ ಕಾರಣಕ್ಕೂ ಒಂದು ದೀಪದಲ್ಲಿ ದೀಪನ ಅಂಟಿಸೋಕ್ಕೆ ಹೋಗಬೇಡಿ. ಅದಕ್ಕೆ ನಾನಿವಾಗ ತುಪ್ಪ ಹಾಕೋತಾ ಇದ್ದೀನಿ. ಒಬ್ಬೊಬ್ಬರು ಎಣ್ಣೆನೂ ಹಾಕೋತಾರೆ, ಮತ್ತು ಅದಕ್ಕೆ ಮಿಶ್ರಿತವಾಗಿಯೂ ಹಾಕೋಬೋದು. ತುಪ್ಪ, ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಆ ಥರ ಎಲ್ಲ ಹಾಕೋಬೋದು ಅಂತಾರೆ. ಅದೆಲ್ಲ ತಪ್ಪು. ಯಾವುದೇ ಕಾರಣಕ್ಕೂ ನೀವು ಮಿಶ್ರಿತ ಎಣ್ಣೆನ ಬಳಸೋಕ್ಕೆ ಹೋಗಬೇಡಿ. ಹಾಕ್ಕೊಂಡ್ರೆ ಒಂದನ್ನೇ ಹಾಕ್ಕೊಳ್ಳಿ, ತುಪ್ಪ ಅಥವಾ ಎಣ್ಣೆ ಹಾಕೋಬೇಕು. ಇಲ್ಲಿ ನಾನಿವಾಗ ಬತ್ತಿ ಹಾಕೋತಾ ಇದ್ದೀನಿ. ಬತ್ತಿ ಹಾಕ್ಕೊಂಡು ಇದಕ್ಕೆ ಇವಾಗ ನಾವು ಅಲಂಕಾರ ಮಾಡ್ಕೊಳ್ಳೋಣ. ಹೂವಿನಲ್ಲಿ ಇವಾಗ ಅಲಂಕಾರ ಮಾಡ್ಕೋತಾ ಇದ್ದೀನಿ ನಾನಿವಾಗ. ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂದರೆ ಗುಲಾಬಿ ಹೂ, ಕೆಂಪು ಬಣ್ಣದ ಹೂಗಳು ಅಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ನೀವು ಆದಷ್ಟು ಕೆಂಪು ಬಣ್ಣದ ಹೂಗಳನ್ನ ತಗೊಳ್ಳಿ. ನಾನಿಲ್ಲಿ ಮಾರಲ್ಲಿ ತೊಗೊಂಡಿರೋದ್ರಿಂದ ನನಗೆ ಹೂವಿನಲ್ಲಿ ಅಷ್ಟು ನನಗೆ ಕೆಂಪು ಸಿಕ್ಕಿಲ್ಲ. ಕಟ್ಟಿರೋದನ್ನೇ ತೊಗೊಂಡಿದ್ದೆ. ಸೊ ಅಲ್ಲಲ್ಲಿ ಒಂದೊಂದಿತ್ತು. ಅದನ್ನೇ ನಾನು ಇವಾಗ ಕಟ್ ಮಾಡಿಕೊಂಡು ಅದರಲ್ಲೇ ನಾನು ಇವಾಗ ಇಟ್ಕೋತಾ ಇದ್ದೀನಿ. ಒಂದು ಹೂ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಲಕ್ಷ್ಮಿಗೆ ಕೆಂಪು ಹೂ ಅಂದರೆ ಇಷ್ಟ. ಒಂದು ಹೂನಾದರೂ ಇಡೋಕ್ಕೆ ಟ್ರೈ ಮಾಡಿ ನೀವು. ಇದೆಲ್ಲ ಆದಮೇಲೆ, ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿದ್ದಾದಮೇಲೆ ನಾವು ನೆಕ್ಸ್ಟ್ ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ, ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದರೆ, ನಾವು ಲಕ್ಷ್ಮಿ ಫೋಟೋ ಮುಂದೆ ಒಂದು ರಂಗೋಲಿನ ಬಿಡಿಸ್ಕೋಬೇಕಾಗತ್ತೆ. ಹಾಗೇ ಇಡಬಾರ್ದು. ಲಕ್ಷ್ಮಿ ಫೋಟೋ ಮುಂದೆ ಯಾವಾಗಲೂ ಒಂದು ರಂಗೋಲಿನ ಇಡಬೇಕು. ನಾನಿವಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಣ್ಣಿನ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಉಪ್ಪನ್ನು ಹಾಕಿ, ಮುಕ್ಕಾಲು ಭಾಗದಷ್ಟು ಉಪ್ಪನ್ನು ಹಾಕಿ, ಅದು ನೀಟಾಗಿ ಸಮ ಪ್ರಮಾಣಕ್ಕೆ ಬರೋ ಹಾಗೆ ನಾವು ಅದನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಒಂದು ದೀಪಕ್ಕೆ ಇಟ್ಟು, ಆ ದೀಪದಲ್ಲಿ ಒಂದು ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆನ ಹಾಕಿದ್ದೀವಿ. ಅದಾದಮೇಲೆ ಇನ್ನೊಂದು ದೀಪಕ್ಕೆ ನಾವು ತುಪ್ಪನ ಹಾಕ್ಕೊಂಡು ಬತ್ತಿನ ಹಾಕ್ಕೊಂಡಿದ್ದೀವಿ. 2 ದೀಪಗಳು ಕೂಡ ಒಂದೇ ಲೆವೆಲ್ಗೆ ಇರಬೇಕು. 2 ತುದಿನೂ ಒಂದೇ ಕಡೆನೇ ಇಡಬೇಕು. ಮತ್ತು ಅದನ್ನು ಹೂಗಳಿಂದೆಲ್ಲ ಅಲಂಕಾರ ಮಾಡಿಟ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಲಕ್ಷ್ಮಿ ಫೋಟೋ ಮುಂದೆ ಅಷ್ಟದಳದ ರಂಗೋಲಿನ ಬಿಟ್ಕೊಂಡಿದ್ದೀನಿ. ನೀವು ಅಷ್ಟೇ ಅಷ್ಟದಳದ ರಂಗೋಲಿನ ಬಿಟ್ಕೋಬೇಕು. ನಾನಿಲ್ಲಿ ಬಿಟ್ಕೊಂಡಿದ್ದೀನಿ ಈಗಾಗಲೇ, ಇಟ್ಟು ಕೂಡ ಆಯಿತು. ಸೊ ಇವಾಗ ಇನ್ನೊಂದು ಏನಂದರೆ, ಯಾವುದೇ ಕಾರಣಕ್ಕೂ ದೀಪವನ್ನು ಉತ್ತರ ಅಥವಾ ಪೂರ್ವನ ಬಿಟ್ಟು ಬೇರೆ ಕಡೆ ನೀವು ಹಚ್ಚೋ ಹಾಗೆ ಇಲ್ಲ. ಯಾವಾಗಲೂ ಉತ್ತರ ಕಡೆ ಅಥವಾ ಪೂರ್ವ ಕಡೆನೇ ಹಚ್ಚಬೇಕು. ನಮ್ಮದು ಇದು ಉತ್ತರ ಕಡೆ ಬರೋದ್ರಿಂದ ನಾನು ಉತ್ತರ ಫೇಸ್ ಮಾಡೇ ಇಕ್ಕಿದ್ದೀನಿ. ನಾನಿಲ್ಲಿ ವ್ಲಾಗಲ್ಲೇ ಹೇಳಿದ್ದೆ ನಾನೇನೋ ಒಂದು ತೊಗೊಂಡಿದ್ದೀನಿ ಅಂತ. ನಾನೇನೋ ಒಂದು ತೊಗೊಂಡೆ, ಗೆಸ್ ಮಾಡಿ ಅಂತ. ಯಾರೂ ಗೆಸ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಾನು ಅದನ್ನು ತೋರಿಸು ಕೂಡ ಇರಲಿಲ್ಲ. ನಾನಿಲ್ಲಿ ಗಾಜಿನದು ಆಮೆನ ತೊಗೊಂಡಿದ್ದೀನಿ. ಏಕೆಂದರೆ ಇದು ಮನೆಯಲ್ಲಿ ಇಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಿ ಅದನ್ನು ಕೂಡ ನಾನಿವಾಗ ತೊಳ್ಕೊಂಡು ನೀಟಾಗಿ ಅದಕ್ಕೂ ಅರಿಶಿನ ಕುಂಕುಮನ ಇಟ್ಕೊಂಡು ಅದಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಇತ್ತು, ಬಟ್ ಚಿಕ್ಕದಿತ್ತು, ಅದು ಬೇರೆ ಇತ್ತು, ನನ್ನ ಹತ್ರ ಗಾಜಿಂದಿರಲಿಲ್ಲ. ಸೊ ಬೇಡ ಅದು ಅಂದ್ಬಿಟ್ಟು ಈ ಥರದ್ದು ಇಡಬೇಕು ಅಂದ್ಬಿಟ್ಟು ಸರಿ ಪ್ಲೇಟ್ ಸಮೇತನೇ ಸಿಕ್ಕಿದ್ರಿಂದ ನಾನಿಲ್ಲಿ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೂ ಕೂಡ ಇವಾಗ ಎಲ್ಲನೂ ಅರಿಶಿನ ಕುಂಕುಮ ಇಟ್ಟು ಹೂವನ್ನೆಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಉಪ್ಪಿನ ದೀಪಕ್ಕೆ ನಾನಿವಾಗ ಗೆಜ್ಜೆ ಬತ್ತಿನೂ ಕೂಡ ಹಾಕೋತಾ ಇದ್ದೀನಿ. ನಾವು ಹೇಗೆ ನಾವು ಲಕ್ಷ್ಮಿನ ಅಲಂಕಾರ ಮಾಡ್ತೀವೋ, ಉಪ್ಪಿನ ದೀಪನೇ ಲಕ್ಷ್ಮಿ ಸ್ವರೂಪ, ಅದನ್ನೇ ಲಕ್ಷ್ಮಿ ಅಂತ ತಿಳ್ಕೊಂಡು ನಾವು ಅದಕ್ಕೆ ಪ್ರತಿಯೊಂದನ್ನು ಹಾಕಿ ಅಲಂಕಾರ ಮಾಡಿಟ್ಕೋಬೇಕು. 5 ಎಳೆಯಾಗಿ ಮಾಡ್ಕೊಳ್ಳಿ ನೀವು ಗೆಜ್ಜೆ ಬತ್ತಿನ. 5 ಎಳೆ 9 ಎಳೆ ಆ ಥರ ಇರುತ್ತೆ. ಯಾವುದೇ ಕಾರಣಕ್ಕೂ 2 ಎಳೆಯಲ್ಲಿ ಇಟ್ಕೋಬೇಡಿ. ಪ್ರತಿ ಶುಕ್ರವಾರ ಒಂದು ನಿಂಬೆಹಣ್ಣು ಕಟ್ ಮಾಡಿ ಒಂದಕ್ಕೆ ಅರಿಶಿನ ಕುಂಕುಮ ಇಟ್ಟು ಆಪೋಸಿಟ್ ಸೈಡಲ್ಲಿ ಇಡೋದ್ರಿಂದ ಬಾಗಿಲಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನಿಲ್ಲಿ ದೀಪನ ಹಚ್ಕೋತಿದ್ದೀನಿ. ಯಾವುದೇ ಕಾರಣಕ್ಕೂ ಫಸ್ಟು ನಾವು
ನಾವು ಲಕ್ಷ್ಮೀ ಉಪ್ಪಿನ ದೀಪ ಅಂದ್ರೇ ಅದು ಮಾಡ್ತಾ ಇರೋದು ನಾವು ವ್ರತ ಆಗಿರೋದ್ರಿಂದ ನಾವು ಇಲ್ಲಿ ಅದೇ ಬೇರೆ ಇದೇ ಬೇರೆ. ನಾವು ಯಾವಾಗಲೂ ಬರೀ ಇದನ್ನೇ ಹಚ್ಕೋಬೇಕಾ, ಇಲ್ಲ ಉಪ್ಪಿನ ದೀಪ ಹಚ್ಚುವಾಗ ಈ ದೀಪ ಹಚ್ಕೋಬಾರ್ದಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕೆಲವರಲ್ಲಿ. ಏನಿಲ್ಲ, ನಾವು ಈ ದೀಪನೂ ಕೂಡ ಹಚ್ಕೋಬೋದು. ಫಸ್ಟು ನಾವು ನಮ್ಮ ಮನೆ ದೇವರಿಗೆ ನಾವು ದೀಪಗಳನ್ನು ಹಚ್ಕೊಂಡು ಆಮೇಲೆ ನಾವು ದೀಪ ಹಚ್ಕೋಬೇಕು. ನಾನಿಲ್ಲಿ ಫಸ್ಟು ಇಲ್ಲಿ ನಮ್ಮನೆ ದೇವರಿಗೆ ನಾವು ದೀಪ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ನಾನು ಉಪ್ಪಿನ ದೀಪನ ನಾನು ಹಚ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸಿಂದ ಹಚ್ಚಕ್ಕೆ ಹೋಗ್ಬೇಡಿ. ನೀವು ಏನೇ ಇದ್ರೂ ಅಗರಬತ್ತಿಯಿಂದನೇ ಹಚ್ಕೋಬೇಕು. ನಾನಿಲ್ಲಿ ಅಗರಬತ್ತಿಯಿಂದನೇ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಪೂಜೆ ಮಾಡಬೇಕು. ಇವಾಗ ಉಪ್ಪಿನ ದೀಪಕ್ಕೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಬನ್ನಿ. ನಾವು ಉಪ್ಪಿನ ದೀಪಗೆ ಪೂಜೆ ಮಾಡುವಾಗ ಶುಭ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತ ಅಂತ ಹೇಳ್ಕೊಂಡು ಲಕ್ಷ್ಮೀ ದೇವಿನೇ ನಮಗೆ ಈ ಉಪ್ಪಿನ ದೀಪದಲ್ಲಿ ಆಹ್ವಾನ ಮಾಡಿ ಅವಳನ್ನ ನೆನೆಸುತ್ತಾ ನಾವು ದೀಪನ ಹಚ್ಕೋತೀವಿ. ಈ ದೀಪ ಹಚ್ಚುವಾಗ ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ನೀವು ಕೇಳ್ಕೊಳ್ಳಿ. ನೀವೇನು ಅಂದ್ಕೊಂಡಿದ್ದೀರೋ ಆದಷ್ಟು ಬೇಗ ನೆರವೇರಲಿ ಅಂತ. ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಆದರೂ ಅದೆಲ್ಲ ಬೇಗ ತೀರಲಿ ತಾಯಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು ಉಪ್ಪಿನ ದೀಪನ ಹಚ್ಚಿದ್ದೀವಿ. ಆ ದೀಪವನ್ನು ನಾವು ಬೆಳಿಗ್ಗೆ ನೀವು ಹಚ್ಚಿದ ಆದಮೇಲೆ ಆ ದಿನ ಎಲ್ಲ ಪೂರ್ತಿ ಹಾಗೇ ಇರಲಿ. ಅವತ್ತು ದಿನ ಯಾವುದೇ ಕಾರಣಕ್ಕೂ ಅದನ್ನು ತೆಗಿಬಾರ್ದು. ಅದರ ನೆಕ್ಸ್ಟ್ ಡೇ ಅದನ್ನು ಶನಿವಾರ ಆಗ್ಬೋದು, ಅದನ್ನು ಬೆಳಿಗ್ಗೆ ನೀವು ಸ್ನಾನ ಮಾಡಿ ಅದನ್ನು ತೆಗೆದು ಸಿಂಕ್ನಲ್ಲಿ ಹಾಕಿ ಉಪ್ಪನ್ನು ಪೂರ್ತಿಯಾಗಿ ಕರಗಿಸಿದರೆ ಆಯಿತು. ಅಲ್ಲಿಗೆ ಉಪ್ಪಿನ ದೀಪ ಹಚ್ಚಿದ್ದು ಆಗುತ್ತೆ. ಯಾವಾಗಲೂ ಪ್ರತಿ ಶುಕ್ರವಾರ 5 ವಾರ ಮಾಡಿಕೊಡಿ ಈ ವ್ರತನ. ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಕೆಲ್ಸಕ್ಕೆ ಹೋಗೋರು ಪಾಪ ಅವ್ರಿಗೆ ಟೈಮ್ ಇರಲ್ಲ. ಮಂತ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ 2 ದಿನದಲ್ಲಿ ಯಾವಾಗಾದ್ರೂ ಮಾಡ್ಕೊಳ್ಳಿ. ಕೆಲವರು ಮನೇಲೇ ಇರೋದ್ರಿಂದ 5 ವಾರ ಸತತ ಇದನ್ನು ಸಂಕಲ್ಪ ಮಾಡ್ಕೊಳ್ಳಿ. ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಇದು. ನಮಗೂ ಕೂಡ ತುಂಬಾ ಪ್ರಾಬ್ಲಮ್ ಇತ್ತು. ಹಣಕಾಸಿನ ಸಮಸ್ಯೆ ಬರ್ತಾ ಸುಧಾರಿಸ್ತಾ ಬಂತು. ನಾವು ಇವಾಗ ಸ್ವಲ್ಪ ಸುಧಾರಿಸಿದ್ದೀವಿ. ಫೈನಲಾಗಿ ಬೆಳಿಗ್ಗೆ ಸ್ವಲ್ಪ ಬೆಳಕಾದ ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ನಾವು ಲಕ್ಷ್ಮಿನ ಹೊಸ್ದಲ್ಲೂ ಕೂಡ ನೋಡ್ಬೋದು. ಅದನ್ನು ತುಂಬ ನೀಟಾಗಿ ಮಾಡಿಟ್ಕೋಬೇಕು. ನಂತರ ನಾನಿಲ್ಲಿ ಸ್ಟವ್ ಆಗಿರ್ಬೋದು, ಮತ್ತು ನೋಡಿ ನಮ್ಮ ದೇವ್ರ ಮನೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ಯಾವಾಗಲೂ ಇದೇ ರೀತಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರ ಮನೆಯಲ್ಲೂ ನೆಲೆಸಿರಲಿ. ಆ ಲಕ್ಷ್ಮೀ ತಾಯಿ ಎಲ್ಲರಿಗೂ ಬೇಗ ಒಲಿಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.